ಸ್ನೇಹಿತರ ನಮಸ್ಕಾರ. ನನ್ನ ಪ್ರೀತಿಯ ಕನ್ನಡದ ವೀಕ್ಷಕರಿಗೆ ಈ ನನ್ನ ನಾಗರಾಜ್ ಕೊಟ್ಟೂರು ಮಾಡುವ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ, ಪಾಸ್ಪೋರ್ಟ್ ಬಗ್ಗೆ ಮೊನ್ನೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಮಹಾನ್ ಬುದ್ಧಿವಂತರು ಕೆಲವರು ಇರ್ತಾರೆ, ಭಯಾನಕ ಬುದ್ಧಿವಂತರು ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬುದ್ಧಿವಂತರು, ಕರ್ನಾಟಕದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಬೇರೆ ಯಾವ ರಾಜ್ಯದಲ್ಲಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಾವು ಪ್ರತಿಯೊಂದು ವಿಚಾರಕ್ಕೂ ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀವಿ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕಚಡ ನನ್ನ ಮಕ್ಕಳು ನಮ್ಮ ಭಾಷೆಗೆ ನಮ್ಮ ಭಾಷೆಯವರೇ ಅಡ್ಡಿಪಡಿಸ್ತಾ ಇದ್ದಾರೆ. ಏನಪ್ಪ ಅಂತ ವಿಚಾರ ನಾನು ಪೋಸ್ಟ್ ಮಾಡಿದ್ದೆ ಅಂದರೆ, ನೋಡಿ ಇದು ಪಾಸ್ಪೋರ್ಟು. ಕೆಲವರೆಲ್ಲ ನಾನು ನೋಡಿ ಇಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಇದೆ, ಇಲ್ಲಿ ಹಿಂದಿಲಿದೆ ಅಲ್ವಾ. ಇಲ್ಲಿ ಕೆಳಗಡೆ ನೋಡಿ ಪಾಸ್ಪೋರ್ಟ್ ಅಂತ ಇಂಗ್ಲೀಷಲ್ಲಿದೆ, ಇಲ್ಲಿ ಹಿಂದಿಲಿದೆ. ಇಲ್ಲಿ ಕೂಡ ಇಂಗ್ಲೀಷು ಮತ್ತು ಹಿಂದಿಲಿದೆ ಅಲ್ವಾ. ಇದನ್ನು ಹಾಕಿದ್ದೆ. ನಮ್ಮ ಪಾಸ್ಪೋರ್ಟಲ್ಲಿ ನಾವು ಕರ್ನಾಟಕದಲ್ಲಿ ತಗೊಂತಿರೋದು, ನಮಗೆ ಹಿಂದಿ ಬೇಡ ಕನ್ನಡ ಇರಲಿ ಅಂತೇಳಿ ನಾನೊಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಏನು ಕೆಲವರು ಅಯ್ಯಪ್ಪ ಏನೇನು ಕಮೆಂಟ್ಗಳು ಮಾಡೋರಂದರೆ, ನಿಜವಾಗ್ಲೂ ಅಯ್ಯೋ ದಡ್ಡ, ಇದು ಬೇರೆ ದೇಶಕ್ಕೆ ಹೋಗೋದು, ನಮ್ಮ ದೇಶದಲ್ಲಿ ಏನು ಹೊರಡಕ್ಕೆ ಬೇಕಾಗಿಲ್ಲ ಇದು ಅಂತಂದು ಹೇಳಿಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅಂದರೆ ನಮಗೆ ಗೊತ್ತೇ ಇಲ್ಲ ಇದು ಬೇರೆ ದೇಶಕ್ಕೆ ಹೋಗೋದಪ್ಪ ಇದು ಅಂತ, ನಮಗೆ ಗೊತ್ತೇ ಇಲ್ಲ ಅಂತ ಎಬಡ್ಡನ ಮಕ್ಕಳು ಕೆಲವರು ಕಮೆಂಟ್ ಮಾಡಿದ್ದಾರೆ. ನಮಗೇನು ಸುಮ್ಮನೆ ತಿರುಕೆ ಸೋಕಿ ಮಾಡೋಕ್ಕೆ ತಗೊಂಡಿಲ್ಲ, ತಗೊಳ್ಳೇಬೇಕು ಅಂತ ಯಾರೋ ಫ್ರೆಂಡ್ಸ್ ಒತ್ತಾಯ ಮಾಡಿ ತಗೊಂಡಿದ್ದೀವಿ. ಇರಲಿ, ಅದು ನಾವೇನು ತಗೊಂಡಿದ್ದೀವೋ ಹೊರದೇಶಕ್ಕೆ ಹೋಗ್ತೀವೋ ಇಲ್ಲೋ ಗೊತ್ತಿಲ್ಲ, ನಮಗೆ ತಗೋಬೇಕಾಗಿತ್ತು ತಗೊಂಡಿದ್ದೀವಿ. ಒಂದು ಜೀವನದಲ್ಲಿ ಒಂದು ಆಸೆ ಇತ್ತು ತಗೊಂಡಿದ್ದೀವಿ. ಅದು ಏನಿರಲಿ, ಇಲ್ಲಿ ಇಂಗ್ಲೀಷ್ ಇದೆ, ಇಲ್ಲಿ ಹಿಂದಿ ಇದೆಯಲ್ವಾ. ನಾನು ಕೇಳಿದ್ದೇನು, ಇದು ಪ್ರಿಂಟ್ ಆಗ್ತಾ ಇರೋದೆಲ್ಲಿ? ಬೆಂಗಳೂರಲ್ಲಿ, ಡೆಲ್ಲಿಲೆಲ್ಲ ಪ್ರಿಂಟ್ ಆಗ್ತಾ ಇರೋದು ಗೊತ್ತಾಯ್ತಾ. ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಪ್ರಿಂಟ್ ಆಗ್ತಾ ಇದೆ. ಇದು ನಮಗೆ ಯಾಕೆ ಹಿಂದಿ ಬೇಕು? ನಮ್ಮ ಭಾರತದ ಸಂವಿಧಾನದ ಒಕ್ಕೂಟದಲ್ಲಿ ಆ ರಾಜ್ಯಗಳ ಭಾಷೆಯಲ್ಲಿ ಅಲ್ಲಿ ಪ್ರಿಂಟ್ ಬರಬೇಕು. ನಾವು ಹಿಂದಿ ಗುಲಾಮರಲ್ಲ, ನಾವು ಕನ್ನಡಿಗರು. ನಮ್ಮ ಕರ್ನಾಟಕ ನಮ್ಮ ದೇಶ ಇದೆಯಲ್ಲ, ನಮ್ಮ ಕರ್ನಾಟಕದ ನಾಯಕರು ಇಮ್ಮಡಿ ಪುಲಕೇಶಿ ಅವರು, ಇನ್ನೂ ಬೇಕಾದಷ್ಟು ನಾಯಕರು ಇದ್ದಾರಲ್ಲ, ಅವರೆಲ್ಲ ಮುಕ್ಕಾಲು ಭಾಗ ಭಾರತ ದೇಶ ನಮ್ಮ ಕರ್ನಾಟಕದವರು ಆಳಿರೋದು ಗೊತ್ತಾಯ್ತಾ. ಹಿಂದಿ ಹೆಂಗೆ ಬಂತ ಯಾರಿಗಾರು ಗೊತ್ತಾ? ಒಳ್ಳೆ ಅಯೋಗ್ಯರ ಥರ ಕಮೆಂಟ್ ಮಾಡಿದ್ದೀರಾ. ನಿಮ್ಮಂಥ ಅಯೋಗ್ಯರಿಂದನೇ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಒಂದು ಮರ್ಯಾದಿಲ್ದಂಗೆ ಆಗಿದೆ. ನಿಮ್ಮಂಥವರಿಂದ ಕನ್ನಡದ ಉಳಿದಿಲ್ಲ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅನ್ನೋಕ್ಕೆ ಕಾರಣ ಕನ್ನಡದ ಹೋರಾಟಗಾರರು. ನಾರಾಯಣಗೌಡರು ಆಗಿರ್ಬೋದು, ವಾಟಾಳ್ ನಾಗರಾಜ್ ಅವರು ಆಗಿರ್ಬೋದು, ಶಿವರಾಮೇಗೌಡರು, ಪ್ರವೀಣ್ ಶೆಟ್ಟಿ ಅವರು, ಇನ್ನೂ ಬೇಕಾದಷ್ಟು ನಾಯಕರು ಇದ್ದಾರೆ. ಕನ್ನಡ ಪರ ಹೋರಾಟಗಾರರು, ಸಂಘಟನೆಗಳವರು, ಕನ್ನಡದವರು. ರಾಜಕೀಯ ನಾಯಕರಿಂದ ಕನ್ನಡ ಉಳಿದಿಲ್ಲ. ನಿಮ್ಮಂಥ ಕೆಲಸಕ್ಕೆ ಬರೋದು ಅಯೋಗ್ಯನ ಮಕ್ಕಳಿಂದ ಕನ್ನಡ ಉಳಿದಿಲ್ಲ ಗೊತ್ತಾಯ್ತಾ. ಕನ್ನಡದ ಹೋರಾಟಗಾರರಿಂದ ಕನ್ನಡ ಉಳಿದಿದೆ. ಇದು ಕರ್ನಾಟಕದಲ್ಲಿ ಪ್ರಿಂಟ್ ಆಗ್ತಾ ಇದೆ. ನಮಗೆ ಬೇಕಾಗಿರೋದು ಕನ್ನಡ. ನಮಗೆ ಗೊತ್ತಿದೆ ಇದು ಹೊರದೇಶಕ್ಕೆ ಹೋದ್ರೆ ಮಾತ್ರ ತಗೊಂಡು ಹೋಗೋದು. ಅಯ್ಯೋ ದಡ್ಡ, ಹೊರದೇಶದಲ್ಲಿ ಕನ್ನಡ ಬರಲ್ಲ ಕಣೋ ಅಂತಂದೇಳೆಲ್ಲ ಕಮೆಂಟ್ ಮಾಡಿದಾರಲ್ಲ ಅಯೋಗ್ಯನ ಮಕ್ಕಳ. ಹಿಂದಿ ಮಾತಾಡ್ತಾರಾ ಹೊರದೇಶದಲ್ಲಿ? ಬೇರೆ ದೇಶದಲ್ಲಿ ಹಿಂದಿ ಮಾತಾಡ್ತಾರಾ? ನಾನು ಭಾರತ ದೇಶದಿಂದ ಬಂದಿನಿ ಅಂತ ಗೊತ್ತಿದೆ. ಇಲ್ಲಿದೆ ಇಂಗ್ಲೀಷಲ್ಲಿ, ಅವ್ರಿಗೆ ಗೊತ್ತಾಗುತ್ತೆ. ಇಂಗ್ಲೀಷ್ ಒಂದು ಗೊತ್ತಾದ್ರೆ ಸಾಕಲ್ವಾ, ಹಿಂದಿ ಯಾಕೆ ಗೊತ್ತಾಗಬೇಕು? ನಾವೇನು ಡೆಲ್ಲಿಲಿದ್ದೀವ? ಅಯ್ಯೋ ಬೇಬರ್ಸಿಂದ ನಮ್ಮ ಮಕ್ಕಳ, ನಿಮ್ಮಂಥರಿಂದ ಕಣೋ ನಮ್ಮ ಕನ್ನಡ ಭಾಷೆ ಈ ಥರ ಆಗ್ತಾ ಇರೋದು. ಪ್ರತಿಯೊಂದಕ್ಕೂ ಹೋರಾಟ ಮಾಡ್ಕೊಂಡು ಕೂತ್ಕೊಂಡಿರೋದು. ಅರ್ಥ ಮಾಡ್ಕೊಳ್ರೋ ಅಯೋಗ್ರ. ಇದು ಹೊರದೇಶಕ್ಕೆ ಹೋಗೋದು ಗೊತ್ತು, ಆದರೆ ಇಂಗ್ಲೀಷ್ ಇದ್ದರೂ ಸಾಕು. ಅಲ್ಲಿ ಅವ್ರು ನೋಡ್ಕೊತಾರೆ ಹಿಂದಿ ಹಾಕಬೇಕು. ನಾವು ನಮ್ಮ ಕನ್ನಡನ ಹಾಕಲಿ. ನಾವು ಕರ್ನಾಟಕದಲ್ಲಿದ್ದೀವಿ. ಭಾರತ ದೇಶದ ಒಕ್ಕೂಟದಲ್ಲಿ ಬೇರೆ ಎಲ್ಲ ಭಾಷೆಗಳನ್ನು ಅವ್ರವ್ರ ಭಾಷೆ ಉಪೇಕ್ಷಿಸಬೇಕಂತ ಇದೆ. ಓದ್ಕೊಳ್ರಿ ಸರಿಯಾಗಿ. ದೊಡ್ಡದಾಗಿ ದಬಾಕ್ಬಿಟ್ಟಿದ್ದೀವಿ ಅಂತ ಕಮೆಂಟ್ ಮಾಡೋದಲ್ಲ. ನಾನು ಓದಿಲ್ಲ, ನಾನು SLC ಫೇಲು, ಆದರೆ ತಿಳ್ಕೊಂಡಿದ್ದೀನಿ, ಇನ್ನೂ ತಿಳ್ಕೊತಾ ಇದ್ದೀನಿ. ಇನ್ನೂ ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಸಾಯೋವರೆಗೂ ತಿಳ್ಕೊಂಡ್ರೂ ಇನ್ನೂ ಆಗಲ್ಲ, ಅಷ್ಟು ನಮ್ಮ ಭಾರತ ದೇಶದ ಇತಿಹಾಸ ಇದೆ. ಅಯೋಗ್ರ, ಏನು ಕಮೆಂಟ್ ಮಾಡೋಕ್ಕೆ ದೊಡ್ಡದಾಗಿ ಕಮೆಂಟ್ ಮಾಡೋದಲ್ಲ. ಕರ್ನಾಟಕದಲ್ಲಿ ಅಪ್ಪನ ಕೊಟ್ಟಿದ್ದೀವಿ, ಕರ್ನಾಟಕದಲ್ಲಿ ಗೊತ್ತಾಯ್ತಾ. ನಿಮ್ಮ ಥರ ಬೆರಕೆ ಕೊಟ್ಟಿಲ್ಲ ನಾವು. ಅದಕ್ಕೋಸ್ಕರ ನಮಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇದು ಏನು ಗೊತ್ತಿಲ್ಲ ನಮಗೆ. ಇಲ್ಲಿ ಬೇಕಾಗಿರೋದು ನಮ್ಮ ದೇಶದಲ್ಲಿ ನಮಗೆ ಹಕ್ಕಿದೆ. ನಮ್ಮ ಕನ್ನಡ ಭಾಷೆಗೂ ಭಾಳ ಇತಿಹಾಸ ಇದೆ. ನಮ್ಮ ಕನ್ನಡ ಭಾಷೆಗೆ 12 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಹಿಂದಿಯವ್ರಿಗಲ್ಲ, ಇಂಗ್ಲೀಷ್ನವ್ರಿಗಲ್ಲ, ತಮಿಳವ್ರಿಗಲ್ಲ, ತೆಲುಗಿನವ್ರಲ್ಲ. ಅಯೋಗ್ಯನ ಮಕ್ಕಳ ತಿಳ್ಕೊಳ್ರಿ ಫಸ್ಟು. ಕನ್ನಡ ಭಾಷೆಗೆ ಕಂಡ್ರು 12 ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು, ಬೇರೆಯವ್ರಿಗಲ್ಲ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಹಿಂದಿ ಓದಿ ಅಲ್ಲ, ಹಿಂದಿ ತಿಳ್ಕೊಂಡಲ್ಲ, ಹಿಂದಿ ಮಾತಾಡಿ ಅಲ್ಲ, ಕನ್ನಡದ ಕಾದಂಬರಿಗಳಿಗೆ, ಕನ್ನಡದ ಕವಿತೆಗಳಿಗೆ, ಕನ್ನಡ ಸಾಹಿತ್ಯಗಳಿಗೆ ನಮಗೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ.
ತಿಳ್ಕೊಳ್ರಿ. ಮಾತಾಡೋಕ್ಕೆ ಬರುತ್ತೆ ನಮಗೂ ಬೇಕಾದಷ್ಟು. ಆದರೆ ಒಂದು ಕನ್ನಡ ಬೇಕು, ಕನ್ನಡ ಇರಬೇಕು ಅಂತಂದೇಳಿ ನಾನು ಪೋಸ್ಟ್ ಮಾಡಿದ್ದೆ. ಕೆಲವು ಅವಿವೇಕಿಗಳು ಸಿಕ್ಕಾಪಟ್ಟೆ ಕಾಮೆಂಟ್ಗಳು, ಏನೋ ಅಯ್ಯಪ್ಪ ಕಾಮೆಂಟ್ಗಳು, ಇದು ಬೇರೆ ದೇಶಕ್ಕೆ ಹೋಗೋಕೆ ಎಲ್ಲೆಲ್ಲ ಕನ್ನಡ ಬರಲ್ಲ ಅವರಿಗೆ. ಬೇಡ ಬಿಡು, ನಾವು ಕನ್ನಡ ಬರುತ್ತಲ್ಲ, ಕನ್ನಡ ನಾವು ಕರ್ನಾಟಕದವ್ರಿಗೆ, ಕರ್ನಾಟಕದಿಂದ ಬಂದಿದ್ದೀವಿ. ಭಾರತ ದೇಶದಲ್ಲಿ ಕರ್ನಾಟಕದಿಂದ ನಾವು ಸಿಂಗಾಪುರಕ್ಕೆ ಬಂದಿದ್ದೀವೋ, ಅಮೇರಿಕಕ್ಕೆ ಬಂದಿದ್ದೀವೋ, ಇಲ್ಲ ಇನ್ಯಾವುದೋ ದೇಶಕ್ಕೆ ಬಂದಿದ್ದೀವೋ ಅಂತ ನಮ್ಮ ಕನ್ನಡ ಅಲ್ಲಿ ಬೇರೆ ದೇಶದಲ್ಲಿ ಗೊತ್ತಾಗೋದು ಬೇಡವಾ? ಬರೀ ಹಿಂದಿಯನ್ನು ರಾಷ್ಟ್ರೀಯ ಭಾಷೆನಾ? ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಯಾವನು ಹೇಳಿದ್ದು? ಯಾವ ಇಡಿಯಟ್ ಹೇಳಿದ್ದು? ತೋರಿಸಿ ನೋಡೋಣ. ಕನ್ನಡನೇ ನಮಗೆ ರಾಷ್ಟ್ರೀಯ ಭಾಷೆ, ಹಿಂದಿ ಅಲ್ಲ. ನಮ್ಮ ಜಾಗದಲ್ಲಿ, ಈ ಹಿಂದಿ ಜಾಗದಲ್ಲಿ ಕನ್ನಡ ಇರಬೇಕು, ಹಿಂದಿ ಅಲ್ಲ. ಗೊತ್ತಾಯ್ತಾ? ತಿಳ್ಕೊಳ್ರಿ. ಅಯೋಗ್ಯ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.